ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಇಡೀ ದಿವಸ ನಡೆದಂಥ ವಿದ್ಯಮಾನಗಳನ್ನು ಒಂದೇ ಒಂದು ಸುದ್ದಿಗುಚ್ಛದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸ್ವಲ್ಪ ಭಿನ್ನವಾದಂಥ ಪ್ರಯತ್ನ, ಜೊತೆಗೆ ವಿಶ್ಲೇಷಣೆಯೂ ಇರುತ್ತೆ, ತುಂಬ ಕ್ಲುಪ್ತವಾಗಿ ಕೊಡುವ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ರಾಹುಲ್ ಗಾಂಧಿ ಅವರ ಕುರಿತಾಗಿ ಒಂದು ದೊಡ್ಡ ತಕರಾರು ಎದ್ದಿದೆ. ಏನಪ್ಪ ತಕರಾರು? ಇವರು ಕಾನೂನಿನ ವ್ಯಾಪ್ತಿಯನ್ನು ಉಲ್ಲಂಘಿಸಿ ಮೀರಿ, ಭದ್ರತೆಯನ್ನು ಉಲ್ಲಂಘಿಸಿ ಪದೇ ಪದೇ ವಿದೇಶ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. 9 ತಿಂಗಳಲ್ಲಿ 6 ಬಾರಿ ಈ ರೀತಿ ನಮ್ಮ ಗಮನಕ್ಕೆ ತಾರಲಾರದ ಹಾಗೆ ಮತ್ತು ನಮಗೆ ಅದರ ಕುರಿತಾಗಿ ಮಾಹಿತಿ ಕೊಡಲಾರದ ಹಾಗೆ ಇದ್ದಕ್ಕಿದ್ದ ಹಾಗೆ ವಿದೇಶಕ್ಕೆ ತೆರಳಿದ್ದಾರೆ. ಇದರ ಕುರಿತಾಗಿ ಸಚಿವಾಲಯ ಗಮನಿಸಬೇಕು ಅಂತ CRPFನ ಮುಖ್ಯಸ್ಥ ಸುನೀಲ್ ಅವರು ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದ್ದಾರೆ ಮತ್ತು ಅದರ ಪ್ರತಿಯನ್ನು ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಕಳಿಸಿದ್ದಾರೆ. ಯಾವಾಗಲೂ ಒಬ್ಬ ಸಂಸತ್ ಸದಸ್ಯ ಒಂದು ದೇಶವನ್ನು ತೊರೆಯುವ ಸಂದರ್ಭದಲ್ಲಿ ಆತ ಸಂವಿಧಾನಿಕವಾದ ಹುದ್ದೆಯಲ್ಲಿರುವಂಥ ಕಾರಣಕ್ಕೋಸ್ಕರ ಆತ ಗೃಹ ಸಚಿವಾಲಯದ ವಿದೇಶ ವಿಭಾಗ ಅಂತೇನಿರುತ್ತೆ, ಆ ವಿಭಾಗಕ್ಕೆ ತನ್ನ ಮಾಹಿತಿಯನ್ನು ರವಾನೆ ಮಾಡಬೇಕು. ತಾನು ಎಲ್ಲಿ ಹೋಗ್ತಾ ಇದ್ದೇನೆ, ಯಾವ ತಾರೀಕಿನಿಂದ ಯಾವ ತಾರೀಕುವರೆಗೂ ಹೋಗ್ತಾ ಇದ್ದೇನೆ, ಯಾರನ್ನು ಭೇಟಿ ಆಗ್ತಾ ಇದ್ದೇನೆ ಮತ್ತು ಎಷ್ಟು ದಿವಸ ಅಲ್ಲಿರ್ತೇನೆ ಮತ್ತು ಯಾವ ಜಾಗದಲ್ಲಿ ತಂಗ್ತಾ ಇದ್ದೇನೆ, ಇಷ್ಟು ಮಾಹಿತಿಯನ್ನು ಹೋಗುವುದಕ್ಕಿಂತ ಮುಂಚೆ ಕೊಡಬೇಕು ಅಂತ ಕಾಯ್ದೆಯೇ ಇದೆ. ಅದಾದ ಮೇಲೆ ವಾಪಸ್ ಬಂದ ಮೇಲೆ ತಮ್ಮ ಇಡೀ ಪ್ರವಾಸದ ಮಾಹಿತಿಯನ್ನು ಆತ ಆ ಗೃಹ ಸಚಿವಾಲಯದ ಆ ವಿಭಾಗದ ಜೊತೆ ಹಂಚಿಕೊಳ್ಳಬೇಕಾಗತ್ತೆ. ರಾಹುಲ್ ಗಾಂಧಿ ಅವರಿಗೆ Z+ ಭದ್ರತಾ ವ್ಯವಸ್ಥೆ ಇದೆ. ಇದಕ್ಕೆ ಪ್ರತಿ ತಿಂಗಳು ಸರಾಸರಿ 10 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿಗೆ ಇಡೀ ಜೀವನದಲ್ಲಿ ಕಾನೂನು ರೀತಿಯ ಬದುಕಿ ಅಭ್ಯಾಸವೇ ಇಲ್ಲ. ಬೆಳಗ್ಗೆ ಎದ್ದರೆ ಕೆಂಪು ಪುಸ್ತಕ ತೆಗೆದು ಸಂವಿಧಾನ ಎನ್ನುವಂಥ ವ್ಯಕ್ತಿ, ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ, ಕಾಯ್ದೆಯನ್ನು ಉಲ್ಲಂಘಿಸಬಾರದು ಮತ್ತು ಅದಕ್ಕೇನು ನಿಯಂತ್ರಣ ಅಂತಿರ್ತದೆ, ಅದಕ್ಕೆ ತನ್ನನ್ನು ತಾನು ಆ ವ್ಯಾಪ್ತಿಯಲ್ಲಿ ತಾನು ಬದುಕಬೇಕು ಎನ್ನುವುದನ್ನು ಯಾವತ್ತೂ ಕೂಡ ಪಾಲಿಸಿಕೊಂಡು ಬಂದಿಲ್ಲ. ಈಗ ಕೊನೆಗೆ ತಮ್ಮ ಮೇಲೆ ಬರುವಂಥ ನಾಳೆ ಅನುಚಿತವಾದಂಥ ತಮ್ಮ ಜವಾಬ್ದಾರಿಯಿಂದ ಹೊಣೆಗೇಡಿತನ ಮಾಡಿದ್ದಾರೆ ಅನ್ನುವಂಥ ಆರೋಪ ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ CRPF ವಿಭಾಗ ಸುನೀಲ್ ಅವರು ಈಗ ಪತ್ರವನ್ನು ಬರೆದು ಇದರ ಕುರಿತಾಗಿ ನಮಗೆ ಸ್ಪಷ್ಟೀಕರಣವನ್ನು ಕೊಡಬೇಕು. ಹಾಗೂ ರಾಹುಲ್ ಗಾಂಧಿ ಅವರು ಈ ರೀತಿ ಕಾನೂನನ್ನು ಉಲ್ಲಂಘಿಸಲಾರದೆ ಮುಂದೆ ಅವರ ಪ್ರವಾಸ ಪಟ್ಟಿ ಏನಿದೆ ಅದನ್ನು ಪೂರ್ವಭಾವಿಯಾಗಿ ನಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದ್ದಾರೆ. ಎಂಥ ವಿಚಿತ್ರ, ಎಂಥ ದೇಶದಲ್ಲಿ ನಾವಿದ್ದೀವಿ ನೋಡಿ. ಯಾವ ವಿಪಕ್ಷದಲ್ಲಿದ್ದಂಥ ವಿಪಕ್ಷ ನಾಯಕರು ಯಾವ ರೀತಿಯಾಗಿ ನಡ್ಕೋತಾ ಇದ್ದರು ಮತ್ತು ಒಬ್ಬ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ರೀತಿಯಲ್ಲಿ ತಮ್ಮ ಗಾಂಭೀರ್ಯ ಘನತೆಯನ್ನು ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ಸುಷ್ಮಾ ಸ್ವರಾಜ್ ಅಂಥವರೆಲ್ಲ ಇದ್ದಂಥ ಪೀಠದಲ್ಲಿ ಇವತ್ತು ರಾಹುಲ್ ಗಾಂಧಿ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು, ಪ್ರಭೃತಿಯನ್ನು ತಂದು ಕೂರಿಸಿದ್ದಕ್ಕೆ ಭದ್ರತಾ ಇಲಾಖೆಗೆ ಕೂಡ ತಲೆನೋವಾಗಿ ಈತ ಪರಿಣಮಿಸಿದ್ದಾರೆ. ಎರಡನೇ ವಿಷಯ, ಎರಡನೇದ್ದು ನರೇಂದ್ರ ಮೋದಿಯವರು ನಿನ್ನೆ ಕಾಶಿಗೆ ಭೇಟಿಯನ್ನು ಕೊಟ್ಟಿದ್ದರು, ವಾರಣಾಸಿಗೆ. ಅವರದೇ ಲೋಕಸಭಾ ಕ್ಷೇತ್ರ. ಯಾವುದೇ ವಿದೇಶಿ ಗಣ್ಯರು ಬಂದ ಸಂದರ್ಭದಲ್ಲಿ ಮುಂಚೆ ಅವರನ್ನು ದಿಲ್ಲಿಯಲ್ಲಿ ಬರಮಾಡಿಕೊಳ್ಳಲಾಗ್ತಾಯಿತ್ತು. ತದನಂತರ ಅವ್ರನ್ನ ಆಗ್ರಾದ ತಾಜ್ ಮಹಲ್ ತೋರಿಸೋದು, ಕುತುಬ್ ಮಿನಾರ್ ತೋರಿಸೋದು, ಅಲ್ಲಿ ನಿಂತು ಫೋಟೋ ತೆಗೆಸೋದು, ಈ ಎಲ್ಲ ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇದ್ದವು. ನರೇಂದ್ರ ಮೋದಿಯವರು ಈ ದಿಲ್ಲಿ ಸೆಂಟ್ರಿಕ್ ಐಡಿಯಾ ಏನಿದೆ, ಅಂದರೆ ದಿಲ್ಲಿ ಕೇಂದ್ರಿತ ಪ್ರವಾಸ ಅಂತಿದ್ರು. ಭಾರತ ಅಂದರೆ ದಿಲ್ಲಿ ಅಲ್ಲ, ಭಾರತದ ಸಂಸ್ಕೃತಿ ತನ್ನ ಕವಲುಗಳನ್ನು ದೇಶಾದ್ಯಂತ ವಿಸ್ತರಿಸಿಕೊಂಡಿದೆ ಅಂತ ತೋರಿಸ್ಲಿಕ್ಕಾಗಿ ನಮ್ಮ ಬರುವಂಥ ವಿದೇಶಿ ಗಣ್ಯರನ್ನು ಬೇರೆ ಬೇರೆ ಭಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಭೇಟಿಯನ್ನು ಮಾಡುವಂಥ ಒಂದು ಹೊಸ ಅಭ್ಯಾಸವನ್ನು, ಸಂಪ್ರದಾಯವನ್ನು ಪ್ರಾರಂಭ ಮಾಡಿದರು. ಕ್ಸಿ ಜಿನ್ಪಿಂಗ್ಗೆ ಮಹಾಬಲಿಪುರಂಗೆ ಕರ್ಕೊಂಡು ಹೋಗಿದ್ರು, ನಿಮ್ಗೆ ನೆನಪಿದೆ. ಈಗ ಈ ರಾಮ್ ಗುಲಾಬ್ ಅಂತ ಮಾರಿಷಸ್ನ ಅಧ್ಯಕ್ಷರನ್ನು ವಾರಣಾಸಿಗೆ ಕರ್ಕೊಂಡು ಹೋಗಿದ್ರು. ರಾಹುಲ್ ಗಾಂಧಿ ಅಲ್ಲಿಯ ಅಜಯ್ ರಾಯ್ ಅಂಥೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ನಿರಂತರವಾಗಿ ಸೋಲ್ತಾ ಇರುವಂಥ ವ್ಯಕ್ತಿ, ಯಾವಾಗಲೂ ನರೇಂದ್ರ ಮೋದಿ ವಿರುದ್ಧವಾಗಿ ಚುನಾವಣೆಗೆ ನಿಲ್ಲುವಂಥ ವ್ಯಕ್ತಿ. ಪ್ರತಿ ಬಾರಿ ನಿಂತಾಗಲೆಲ್ಲ ಠೇವಣಿ ಕಳ್ಕೋತಾರೆ. ಈ ಬಾರಿ ಸ್ವಲ್ಪ ಮತಗಳು ಬಂದವು, ಆದರೆ ಪರಾಭವ ಅಂತೂ ಕಟ್ಟಿಟ್ಟ ಬುತ್ತಿ. ಆದರೆ ಉತ್ತರ ಪ್ರದೇಶದಲ್ಲಿ ಆತನನ್ನು ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ, ಪಕ್ಷಕ್ಕೆ ಅಸ್ತಿತ್ವವೇ ಇಲ್ಲ. ಅಲ್ಲಿ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ರೀತಿಯಲ್ಲಿ ಎಲ್ಲದಕ್ಕೂ ಆತನಿಗೆ ಫರ್ಮಾನು ಹೋಗಿರುತ್ತೆ. ರಾಮ್ ಗುಲಾಮ್ ಅವರು ಬಂದಿರುವಂಥ ಸಂದರ್ಭದಲ್ಲಿ
ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಬೇಕು. ನರೇಂದ್ರ ಮೋದಿಯವರ ವಿರುದ್ಧ ಓಟ್ ಚೋರ್ ಗದ್ದಿ ಚೋರ್ ಅನ್ನುವಂಥ ಘೋಷಣೆಗಳನ್ನು ಕೂಗಬೇಕು ಅಂತ ರಾಹುಲ್ ಗಾಂಧಿ ಫರ್ಮಾನ್ ಹೊರಡಿಸಿದರು. ನಿಮಗೆ ಗೊತ್ತಿದೆ, ಉತ್ತರ ಪ್ರದೇಶದಲ್ಲಿರುವಂಥ ಕ್ಷೇತ್ರ ಅದು ವಾರಣಾಸಿ ಕ್ಷೇತ್ರ. ನರೇಂದ್ರ ಮೋದಿಯವರು ಹೋಗ್ತಾ ಇರೋದು ಕೇವಲ ಈ ಮಾರಿಷಸ್ನ ಅಧ್ಯಕ್ಷರನ್ನು ಭೇಟಿ ಮಾಡಿ ಅಲ್ಲಿ ತೋರಿಸ್ಲಿಕ್ಕೋಸ್ಕರ ಅಷ್ಟೇ ಅಲ್ಲ, ಆ ಸುತ್ತಮುತ್ತ ಏನು ಪ್ರವಾಹ ಉಂಟಾಗಿದೆ, ಆ ಜಾಗದಲ್ಲಿ ಯಾರ್ಯಾರು ಸಂತ್ರಸ್ತರಾಗಿದ್ದಾರೋ ಅವರಿಗೆ ಯಾವ್ಯಾವ ರೀತಿಯ ಪರಿಹಾರ ಕೊಡಬಹುದು, ಪರಿಸ್ಥಿತಿ ಹೇಗಿದೆ ಅಂತ ವೈಮಾನಿಕ ಸಮೀಕ್ಷೆಯನ್ನು ಕೂಡ ನಡೆಸುವಂಥ ನಿಟ್ಟಿನಲ್ಲಿ ಕೈಗೊಂಡಂಥ ಪ್ರವಾಸ ಇದು. ಯೋಗಿ ಆದಿತ್ಯನಾಥ್ಗೆ ವಿಷಯ ಹೋಗುತ್ತೆ. ಯೋಗಿ ಆದಿತ್ಯನಾಥ್ ಯಾವ ಮಟ್ಟಿಗೆ ನಟ್ಟು ಬೋಲ್ಟು ಟೈಟ್ ಮಾಡಿರ್ತಾರೆ ಅಂದರೆ, ಈ ಅಜಯ್ ರಾಯ್ ಎಲ್ಲಿ ನರೇಂದ್ರ ಮೋದಿ ಅವರ ರೋಡ್ ಶೋ ನಡೆಯುತ್ತಲ್ಲ ಈ ಮಾರಿಷಸ್ ಅಧ್ಯಕ್ಷರ ಜೊತೆ, ಇಕ್ಕೆಲಗಳಲ್ಲಿ ಜನಸಾಂದ್ರತೆ ಹೇಗಿತ್ತು ಅಂದರೆ ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಜಾತ್ರೆಯ ರೀತಿಯಲ್ಲಿ ಸೇರಿದಂಥ ಜನ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಪ್ಪು ಬಾವುಟ ಹಿಡ್ಕೊಂಡು ಓಡಾಡುವಂಥ ಎಲ್ಲೇ ಪ್ರಮೇಯವೇ ಬರಲಾರದ ಹಾಗೆ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಿದರು. ಅದಾದಮೇಲೆ ನರೇಂದ್ರ ಮೋದಿಯವರು ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸ್ತಾರೆ. ಬಂದಂಥ ಅತಿಥಿಗೆ ದೇವಸ್ಥಾನದ ದರ್ಶನವನ್ನು ಮಾಡಿಸ್ತಾರೆ. ಅದಾದಮೇಲೆ ವಾರಣಾಸಿ ಸುತ್ತಮುತ್ತಲು ಅವರ ಕ್ಷೇತ್ರ ಏನಿದೆ, ಆ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಗಂಗಾ ನದಿಯ ಪ್ರವಾಹ ಉಂಟಾಗಿದೆ ಆ ಪ್ರದೇಶಗಳಿಗೆ ಹೋಗಿ ಸಂತ್ರಸ್ತರನ್ನ ಭೇಟಿಯಾಗೋ ಕೆಲಸ ಮಾಡ್ತಾರೆ. ವೈಮಾನಿಕ ಸಮೀಕ್ಷೆ ನಡೆಸ್ತಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾರೆ. ನೋಡಿ ಮಜಾ ನೋಡಿ, ಅವರು ಈ ದೇಶದ ಪ್ರೈಮ್ ಮಿನಿಸ್ಟ್ರು. ಆದರೆ ವಾರಣಾಸಿಗೆ ಬಂದ ತಕ್ಷಣ ಅವರು ಕೇವಲ ಒಬ್ಬ ಸಂಸತ್ ಸದಸ್ಯನ ಹಾಗೆ ಅವರ ನಡವಳಿಕೆ ಇರುತ್ತೆ. ನನ್ನ ಕ್ಷೇತ್ರದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಅವರೇ ಅಂತಲೇ ಅವ್ರ ಭಾಷಣ ಶುರು ಮಾಡೋದು. ನಾನು ಪ್ರಧಾನಮಂತ್ರಿ ಆಗಿರುವಂಥ ಒಂದು ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅನ್ನುವ ನಿಟ್ಟಿನಲ್ಲಿ ಅವರ ಮಾತುಕತೆ ಸಾಗೋದಿಲ್ಲ. ಅವ್ರು ಹೇಳ್ತಾರೆ, ನನ್ನ ಲೋಕಸಭಾ ಕ್ಷೇತ್ರದ ಯಾವ ಕ್ಷೇತ್ರದಲ್ಲಿ ನಾನು ಇದನ್ನು ಅದರ ಮುಖ್ಯಮಂತ್ರಿ ಆಗಿರುವಂಥ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಯೋಗಿ ಆದಿತ್ಯನಾಥ್ ಅವರೇ ಅಂತ ಶುರು ಮಾಡ್ತಾರೆ. ಅಂದರೆ ಒಂದು ಶಿಷ್ಟಾಚಾರ ಮತ್ತು ಯಾರಿಗೆ ಎಷ್ಟು ಗೌರವವನ್ನು ಯಾವಾಗ ಕೊಡಬೇಕು ಅನ್ನುವಂಥ ವಿವೇಚನೆ ಗೊತ್ತಿರುವಂಥ ವ್ಯಕ್ತಿ ನರೇಂದ್ರ ಮೋದಿ. ಮೂರನೇದಾಗಿ ನೇಪಾಳದಲ್ಲಿ ನಡೆದಿರುವಂಥ ವಿದ್ಯಮಾನ ನಿಮ್ಗೆ ಗೊತ್ತಿದೆ. ಅದರ ಮುಂದಿನ ಬೆಳವಣಿಗೆಯನ್ನು ಹೇಳ್ತೇನೆ. ಮತ್ತೆ ಅದೇ ಕತೆ ಹೇಳೋದು ಬೇಡ. ಏನೇನು ಸುಟ್ಟರು, ಯಾವ ರೀತಿ ಗಲಾಟೆ ಆಯಿತು, ಯಾವ ಗಿಂಜಿ ಅವೆಲ್ಲ ಸಾಕು ಅನ್ನೋದು ಬದಿಗಿಡ. ಈಗ ಅಲ್ಲಿ ಒಂದು ಅಧಿಕಾರವನ್ನು ಸ್ಥಾಪಿಸಬೇಕಲ್ಲ. ಸೇನೆ ತನ್ನ ನಿಯಂತ್ರಣಕ್ಕೆ ಇಡೀ ನೇಪಾಳವನ್ನು ತೆಗೆದುಕೊಂಡಿದೆ. ಯಾವ ಮಟ್ಟಿಗೆ ಆರ್ಡರ್ ಮಾಡಿದೆ ಅಂದರೆ, ಯಾರಾದರೂ ಸಿಕ್ಕರೆ ಎದುರು ಗುಂಡು ಹೊಡೆಯೋ ಮಟ್ಟಿಗೆ ಅವರೆಲ್ಲ ತಯಾರಿಯಾಗಿ ನಿಂತಿದ್ದಾರೆ. ಸಭೆಗಳನ್ನು ಈಗ ಈ ಜಂಜಿ ಅಂತೇನು ಹೇಳ್ತಾ ಇದ್ರಲ್ಲಿ, ಆಮೀನ್ ನೇಪಾಳ್ ಅಂತೇನಿದೆ, ಇವರ ಸಭೆಗಳು ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ, ಈ ಡಿಜಿಟಲ್ ಮೀಡಿಯಾ ಮೂಲಕ, ಕಾನ್ಫರೆನ್ಸ್ನಲ್ಲಿ ಮೂಲಕ ವರ್ಚುವಲ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಮೊದಲು ಬಂದಂಥ ಹೆಸರು ಸುಶೀಲಾ ಕರ್ಕಿ ಅಂಥೇಳಿ ಒಬ್ಬ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ನೇಪಾಳ್, ಅವರನ್ನು ಆಯ್ಕೆ ಮಾಡಲಾಯಿತು. ಅವರ ಹೆಸರು ಮುಂಚೂಣಿಯಲ್ಲಿ ಬಂತು. ವಿಶೇಷತೆ ನೋಡಿ, ಇಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಈ ಹಿಂದೆ ಇದ್ದಂಥ ಪ್ರೈಮ್ ಮಿನಿಸ್ಟರ್ ಇದ್ನಲ್ಲ, ಆ ಪ್ರೈಮ್ ಮಿನಿಸ್ಟರ್ ಕೆ ಪಿ ಶರ್ಮಾ ಓಲಿ ಅಂತೇಳಿ. ಈ ಕೆ ಪಿ ಶರ್ಮಾ ಓಲಿಗೆ ಭಾಳ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಭಾರತೀಯ ಮೂಲದವ್ರನ್ನ ಕಂಡ್ರೆ ಆತನಿಗೆ ಆಗೋದಿಲ್ಲ. ಅವರು ಚೈನಾದ ಮತ್ತು ಕಮ್ಯುನಿಸ್ಟ್ ಮನಸ್ಥಿತಿ ಇರಬೇಕು, ವಾದವನ್ನು ಮಂಡಿಸುವಂಥವ್ರು ಇರಬೇಕು, ಮಾರ್ಕ್ಸಿಸ್ಟ್ ಇರಬೇಕು. ಆ ರೀತಿ ಇದ್ದರೆ ಆತನಿಗೆ ಸಂತೋಷ. ಯಾರಾದರೂ ಭಾರತೀಯ ಮೂಲದವರು, ಭಾರತ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡವರು, ಹಿಂದುತ್ವದ ಬಗ್ಗೆ ಮಾತಾಡೋರು ಇಂಥವ್ರು ಇದ್ದರೆ ಅವ್ರಿಗೆ ಹೇಗಾದರೂ ಮಾಡಿ ಕಿರುಕುಳ ಕೊಟ್ಟು ಆ ಸ್ಥಾನದಿಂದ ಕೆಳಗಿಳಿಸೋದು. ಈ ಸುಶೀಲಾ ಕರ್ಕಿ ಅಂತಿದಾರಲ್ಲ, ಸುಶೀಲಾ ಕರ್ಕಿ ಓದಿದ್ದೆಲ್ಲಿ, ನಾನು ಆಗಲೇ ಹೇಳಿದ್ನಲ್ಲ, ವಾರಣಾಸಿ ಅಂತೇಳಿ. ವಾರಣಾಸಿ ಒಳಗೆ ಮದನ್ ಮೋಹನ್ ಮಾಳವೀಯ ಅವರು ಸ್ಥಾಪಿಸಿರುವಂಥ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಇದೆ. ಭಾಳ ದೊಡ್ಡದಾದಂಥ ಕ್ಯಾಂಪಸ್, ನೀವು ನೋಡಬೇಕು. ಭಾಳ ಸುಂದರವಾದಂಥದ್ದು, ಭಾಳ ರಮ್ಯವಾದಂಥದ್ದು, ಭಾಳ ದಿವ್ಯವಾದಂಥದ್ದು. ಇನ್ನೇನು ಶಬ್ದಗಳನ್ನ ಹೇಳಿ. ಅಲ್ಲೊಂದು ಭಾರತ ಮಾತಾ ಮಂದಿರ ಅಂತ ಬೇರೆ ಇದೆ, ಭಾಳ ಚೆನ್ನಾಗಿದೆ. ನೀವು ಸಾಧ್ಯ ಆದರೆ ಅಲ್ಲಿ ಹೋದಾಗ ನೋಡಿ, ಅಲ್ಲಿ ಒಂದು ವಿಶ್ವನಾಥ್ ಟೆಂಪಲ್ ಬೇರೆ ಮಾಡಿದ್ದಾರೆ ವಾರಣಾಸಿನಲ್ಲಿ. ಭಾಳ ಚೆನ್ನಾಗಿದೆ ಎಲ್ಲ ಇದು. ಅಲ್ಲಿ ಈಕೆ ಓದಿ ಬಂದಿರೋ ಸುಶೀಲಾ ಕರ್ಕಿ. ಆಕೆ ಚೀಫ್ ಜಸ್ಟಿಸ್ ಆಗಿದ್ದಂಥ ಸಂದರ್ಭದಲ್ಲಿ ಆಕೆಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಪ್ರೀತ ವ್ಯಾಮೋಹ ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಯನ್ನು ವಾಗ್ದಂಡನೆ ಮಾಡುವಂಥ ಪ್ರಯತ್ನವನ್ನು ಈ ಕೆ ಪಿ ಶರ್ಮಾ ಓಲಿ ಮಾಡಿದರು. ಸರಿಯಾಗಿ ಅದೇ ಸಂದರ್ಭದಲ್ಲಿ ಆಕೆ ನಿವೃತ್ತಿ ಆಗ್ತಾರೆ. ಆಕೆಯನ್ನು ಭಾಳಷ್ಟು ಸಲ ಬಂಧಿಸುವಂಥ, ಆಕೆಗೆ ಕಿರುಕುಳ ಕೊಡುವಂಥ ಎಲ್ಲ ಕೆಲಸಗಳು ನಡೆದಿರ್ತವೆ. ಈಗ ಆಕೆಯನ್ನು ಮುಂಚೂಣಿಯಲ್ಲಿ ಬಿಡಲಾಗಿದೆ. ಈಕೆ ಯೋಗ್ಯವಾದ ಅಭ್ಯರ್ಥಿ, ಈಕೆಯನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತ ಒಂದಷ್ಟು ಅಲ್ಲಿರುವಂಥ ನಾಯಕರು ತೀರ್ಮಾನ ಮಾಡಿದ್ದು. ತಕ್ಷಣದಲ್ಲಿ ಇನ್ನೊಂದು ಹೆಸರು
ಈಗ ಚಾಲ್ತಿಯಲ್ಲಿ ಬಂದಿದೆ. ಆ ಚಾಲ್ತಿಯಲ್ಲಿ ಬಂದಿರುವಂಥ ಹೆಸರು ಯಾವುದಪ್ಪ ಅಂತಂದರೆ ನೇಪಾಳ ಎಲೆಕ್ಟ್ರಿಸಿಟಿ ಅಥಾರಿಟಿಯ ಮನ್ ಘಿಸಿಂಗ್ ಅಂತ ಈತನ ಹೆಸರು. ಮಾನ್ ಘಿಸಿಂಗ್ ಅಂತಾರೆ ಇವ್ರಿಗೆ. ಈ ಮಾನ್ ಘಿಸಿಂಗ್ ವಿಶೇಷತೆ ಏನಪ್ಪ ಅಂತಂದರೆ ಇವರು ಕೂಡ ಭಾರತ ದೇಶದಲ್ಲಿ ಓದಿದಂಥ ವ್ಯಕ್ತಿ. ಭಾರತ ದೇಶದ ಜೆಮ್ಶೆಡ್ಪುರದಲ್ಲಿ ಎಂಜಿನಿಯರ್ ಆಗಿದ್ದಂಥ ಮನುಷ್ಯ. ಈತ ಇಡೀ ನೇಪಾಳದ ಈ ವಿದ್ಯುತ್ ವ್ಯವಸ್ಥೆ ಇದೆಯಲ್ಲ ಅದನ್ನು ಹ್ಯಾಂಡಲ್ ಮಾಡಿದಂಥ ಮನುಷ್ಯ ಈತ. ಎಲೆಕ್ಟ್ರಿಸಿಟಿ ಅಥಾರಿಟಿಯ MD ಆಗಿದ್ದರು. ಕುಲ್ಮಾನ್ ಘಿಸಿಂಗ್ ಅಂತ ಇವ್ರ ಹೆಸರು. ಈತ ಇನ್ನೇನು ರಿಟೈರ್ ಆಗಲಿಕ್ಕೆ 2 ವರ್ಷ ಇದೆ ಅಂದಾಗ ಈತನಿಗೆ ಇನ್ನಿಲ್ಲದಕ್ಕೆ ಹಾಗೆ ಕಿರುಕುಳ ಕೊಟ್ಟು ಆ ಸ್ಥಾನದಿಂದ ಅಲ್ಲಿಂದ ಎತ್ತಂಗಡಿ ಮಾಡಲಾಯಿತು. ಕಾರಣ ಏನು? ಅಗೇನ್ ದ ಸೇಮ್, ಭಾರತೀಯ ಸಂಸ್ಕೃತಿಯಿರೋ ಮನುಷ್ಯ, ಪ್ರಾಮಾಣಿಕ, ದಕ್ಷ, ಇಂಥವರೆಲ್ಲ ಇದ್ಬಿಟ್ರೆ ನಮ್ಮ ಕಮ್ಯುನಿಸ್ಟ್ ಆಡಳಿತಕ್ಕೆ ಸರಿ ಹೋಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆತನಿಗೆ ಕಿರುಕುಳ ಕೊಟ್ಟಿರೋದು. ಜೈಲಿನಲ್ಲಿ ಕೂಡ ಹಾಕಲಾಗಿತ್ತು ಈ ವ್ಯಕ್ತಿನ. ಈಗ ಆ ಹೆಸರು ಕೂಡ ಚಾಲ್ತಿಯಲ್ಲಿದೆ. ನಿನ್ನೆ ಮೊನ್ನೆ ಒಬ್ಬ ನಮ್ಮ ಬೆಳಗಾವಿ ಕನ್ನಡಿಗ ಅಂತ ಹೇಳಲಾಗ್ತಾ ಇದೆ, ಆತ ಬಾಲೇನ್ ಶಾ ಅಂಥೇಳಿ, ಆತ ಚಲಾವಣೆಯಲ್ಲಿದ್ದಂಥ ಹೆಸರು. ಈತ ರ್ಯಾಪರ್ ಅಂತೆ, ಭಾಳ ದೊಡ್ಡ ಸಿಂಗರು ಅಂತೆಲ್ಲ ಹೇಳ್ತಾರೆ. ಆತನ ಹೆಸರೀಗ ಹಿನ್ನೆಲೆಗೆ ಹೋಗಿದೆ. ಇವರಿಬ್ಬರ ಹೆಸರು ಭಾಳ ಚಾಲ್ತಿಯಲ್ಲಿದೆ. ಈಗ ಅಲ್ಲಿಯ ರಾಷ್ಟ್ರಪತಿಗಳು ಕೇಳ್ತಾ ಇದ್ದಾರೆ, ನಿಮಗೆ ಈ ದೇಶದ ವಿರುದ್ಧ ನಿಮ್ಮ ಹೋರಾಟವೋ ಅಥವಾ ಅರಸೊತ್ತಿಗೆಯ ವಿರುದ್ಧ ನಿಮ್ಮ ಹೋರಾಟ ಇತ್ತೋ ಇದನ್ನು ಸ್ಪಷ್ಟಪಡಿಸಿ. ನೀವು ಇದೇ ರೀತಿ ಬೆಂಕಿ ಹಚ್ಕೊಂಡು ಓಡಾಡಿದ್ರೆ ನಡೆಯೋದಿಲ್ಲ. ಇದಕ್ಕೆ ಒಂದು ಸದ್ಯಕ್ಕೆ ಮಧ್ಯಂತರವಾಗಿ ಒಬ್ಬ ಪ್ರಧಾನಮಂತ್ರಿಯನ್ನು ನಾವು ಕೂಡಿಸಲೇಬೇಕು. ಮೊಹಮ್ಮದ್ ಯೂನಸ್ಸನ್ನು ಕೂಡಿಸಿದ್ರು, ಮಧ್ಯಂತರ ಅಂತೇಳಿ ಕೂಡಿಸಿದರು. ಎಲ್ಲಿ? ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಪ್ರಧಾನಿ ಅಂತೇಳಿ. ಆತ ಪ್ರಧಾನಿ ಅನ್ನೋಂಥ ಹೆಸರಿಟ್ಕೊಳ್ಳಿಕ್ಕೂ ಭಯ ಬಿದ್ದುಬಿಟ್ಟ. ಯಾಕೆಂದರೆ ಆ ಮಟ್ಟಿನ ಅರಾಜಕತೆ, ಅಂಥ ಜಿಹಾದಿಗಳಿರುವಂಥ ನಾಡಿನಲ್ಲಿ ತಾನು ಎಲ್ಲಾರು ಪ್ರಧಾನಮಂತ್ರಿ ಆಗಿಬಿಟ್ರೆ ಈತನಿಗೆ ಎಲ್ಲಿ ಹುಡ್ಕೊಂಡು ಹೊಡಿತಾರೋ ಅನ್ನೋಂಥ ಭಯ ಆತನಿಗೆ. ಮೊಹಮ್ಮದ್ ಯೂನಸ್ಸಿಗೆ ವಯಸ್ಸು ಬೇರೆ ಆಗಿದೆ. ಅದಕ್ಕೆ ನಾನು ವಿಶೇಷ ಸಲಹೆಗಾರ ಅಂತ ಹೆಸರಿಟ್ಕೋತೀನಿ, ಪ್ರಧಾನಮಂತ್ರಿ ಅಂತ ಇಟ್ಕೊಳ್ಳೋದಲ್ಲ ಅಂತ ಕಳ್ಳತನದಿಂದ ಹಿತ್ಲ ಬಾಗಿಲಿಂದ ಬಂದು ಕೂತ ವ್ಯಕ್ತಿ ಇವತ್ತಿಗೂ ಚುನಾವಣೆ ಮಾಡಲಿಕ್ಕೆ ಸಿದ್ಧನಿಲ್ಲ. ಈತ ಚುನಾವಣೆ ಮಾಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ನಿರಂತರವಾಗಿ ಈಗ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈಗ ತಾರೀಖ್ ಪೇ ತಾರೀಖ್ ಮುದ್ದತ್ತುಗಳನ್ನು ಹಾಕ್ತಾ ಇದ್ದಾನೆ. ಇನ್ನೂವರೆಗೂ ಚುನಾವಣೆ ಪ್ರಕ್ರಿಯೆ ಅಲ್ಲಿ ಶುರುವಾಗಿಲ್ಲ. ಈಗ ಅದೇ ರೀತಿ ಮಧ್ಯಂತರವಾಗಿ ಒಬ್ಬ ಅಲ್ಲಿ ಪ್ರಧಾನಮಂತ್ರಿ ಕೂಡಿಸ್ಬೇಕು ಅಂತ 2 ಹೆಸರು ಚಾಲ್ತಿಯಲ್ಲಿದ್ದಾವೆ. ಏನಾಗುತ್ತೆ ನಾಳೆ ಗೊತ್ತಾದ್ಮೇಲೆ ತಮಗೆ ಹೇಳ್ತೀನಿ. ಕೊನೆಯದಾಗಿ ಭಾಳ ಕ್ಲುಪ್ತವಾಗಿ ಇನ್ನೊಂದು ವಿಷಯ ಹೇಳ್ತೀನಿ, ಭಾಳ ಮುಖ್ಯವಾದಂಥ ವಿಷಯ, ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಷಯ. ಇದನ್ನು ಕ್ಲುಪ್ತವಾಗಿ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ, ಆದರೆ ಸಮಯ ಕಡಿಮೆ ಇರೋದರಿಂದ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ರಾಷ್ಟ್ರಪತಿಯವರು 14 ಪ್ರಶ್ನೆಗಳನ್ನ ಕೇಳಿ ಸುಪ್ರೀಂ ಕೋರ್ಟಿಗೆ ಒಂದು ನೋಟಿಸನ್ನು ಜಾರಿ ಮಾಡಿದರು. ಏನಂತ? ನಮಗೆ ಗಡುವನ್ನು, ನನಗೆ ಮತ್ತು ರಾಜ್ಯಪಾಲರಿಗೆ ಗಡುವನ್ನು ಏನು ವಿಧಿಸಿದ್ದೀರಿ ನೀವು, ಅದರ ಕುರಿತಾಗಿ ನಮಗೆ ಸ್ಪಷ್ಟೀಕರಣವನ್ನು ಕೊಡಿ ಅಂತ 14 ಅಂಶಗಳನ್ನು ಅದರಲ್ಲಿಟ್ಟಿದ್ರು. ಯಾವುದೋ ಒಂದು ಬಿಲ್ ಪಾಸ್ ಆದ ಸಂದರ್ಭದಲ್ಲಿ ವಿಧಾನಮಂಡಲದಲ್ಲಿ ಅದು ರಾಜ್ಯಪಾಲರ ಅಂಕಿತಕ್ಕೆ ಹೋಗುತ್ತೆ. ರಾಜ್ಯಪಾಲರು ಎಷ್ಟು ದಿವಸ ಇಟ್ಕೋಬೇಕು ಅಂತ ಎಲ್ಲಿಯೂ ಕೂಡ ನಮೂದಿಸಿಲ್ಲ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ನಮ್ಮ ಇದನ್ನು ಸಂವಿಧಾನವನ್ನು ಬರೆಯುವಾಗ ರಾಜ್ಯಪಾಲರು ಎಷ್ಟು ದಿವಸದೊಳಗೆ ಅದನ್ನು ಮುಗಿಸಿ ಸೈನ್ ಮಾಡಿ ಕಳಿಸ್ಬೇಕು ಅಂತ ಅದರಲ್ಲಿಲ್ಲ. ಆತ ತಿರಸ್ಕಾರ ಮಾಡಬಹುದು, ರಾಷ್ಟ್ರಪತಿಗೆ ಮೇಲ್ಗಡೆ ಕಳಿಸಿ ನೀವು ನೋಡಿ ಇದನ್ನು ಅಂತ ಪುನರ್ವಿಮರ್ಶೆಗೆ ಹಾಕ್ಬೋದು, ಅಲ್ಲಿ ರಾಷ್ಟ್ರಪತಿಯವರು ಅಲ್ಲೇ ಇಟ್ಕೊಂಡ್ಬಿಡ್ಬೋದು, ಅದನ್ನು ತಿರಸ್ಕರಿಸಬಹುದು. ಇಷ್ಟೆಲ್ಲ ಅದಕ್ಕೆ ಪ್ರಾವಿಷನ್ಸ್ ಇದ್ದಾವೆ. ಅನುಚ್ಛೇದ ನಂಬರ್ 200 ಮತ್ತು ಅನುಚ್ಛೇದ ನಂಬರ್ 201ರಲ್ಲಿ ಅವರ ಪವರ್ಸ್, ಪರಮಾಧಿಕಾರವನ್ನು ಹೇಳಲಾಗಿದೆ ಸಂವಿಧಾನದಲ್ಲಿ. ನಮ್ಮಲ್ಲಿ ಉಪದ್ವ್ಯಾಪ ಹೇಗಿರುತ್ತೆ ಅಂತಂದರೆ, ಯಾರು ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅವ್ರಿಗೆ ಗಡುವನ್ನು ವಿಧಿಸುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಅದೇ ರೀತಿಯಾದಂಥ ವ್ಯವಸ್ಥೆ ಆಗಿತ್ತು. ಆದ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಕಾನೂನು ತಜ್ಞರನ್ನು ಕರೆಸಿ ಇವ್ರಿಗೊಂದು ನೋಟಿಸ್ ಜಾರಿ ಮಾಡಿ ಅಂತ ಕಳಿಸಿದರು. ಕಳಿಸಿದ ಮೇಲೆ ಈ ಹಿಂದಂತ ಸಂಜೀವ್ ಖನ್ನಾ ಅವರು ಇದಾಗಲ್ಲ ನನ್ನ ಕಡೆ ಅಂತ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಪೀಠವನ್ನು ಮಾಡಿದರು, ಸಾಂವಿಧಾನಿಕ ಪೀಠ ಮಾಡ್ತೀನಿ ಅಂದರು. ಅಷ್ಟೊತ್ತಿಗೆ ನಮ್ಮ ಹೊಸ ಜಸ್ಟಿಸ್ ಬಂದ್ಬಿಟ್ರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇವ್ರು ಬಂದಮೇಲೆ ಇನ್ನೇನು ಮಾಡೋದೀಗ? ಇವರು 5 ಜನರ ಒಂದು ಪೀಠವನ್ನು ಮಾಡಿ ಆಗಸ್ಟ್ 18ರಿಂದ ವಿಚಾರಣೆ ಶುರುವಾಗಿತ್ತು. ಪ್ರತಿ ಬಾರಿ ವಿಚಾರಣೆಯ ಸಂದರ್ಭದಲ್ಲಿ ಅವ್ರು ಹೇಳೋದೇನು ಅಂದರೆ, ಗಡುವನ್ನು ವಿಧಿಸಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಫೈಲ್ಗಳನ್ನು ಹಾಗೆ ಇಟ್ಕೊಂಡು ಕೂರಕ್ಕಾಗತ್ತಾ ಅಂತ ಪೀಠ ಕೇಳ್ತಾ ಇದೆ. ನೋಡಿ ಹೆಂಗಿದೆ ವ್ಯವಸ್ಥೆ. ವಿಧಾನಮಂಡಲದಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ ಅಂತ, ನಾವು ರಾಷ್ಟ್ರಧ್ವಜವನ್ನು ಹಾರಿಸೋದು ಬೇಕಾಗಿಲ್ಲ, ನಾವು ನಮ್ಮದೇ ಧ್ವಜವನ್ನು ಹಾರಿಸ್ತೀವಿ ರಾಜ್ಯದಿಂದ ಅಂತ ತಮಿಳ್ನಾಡಿನವ್ರು ಹೇಳ್ತಾರೆ, ಕೇರಳದವ್ರು ಹೇಳ್ತಾರೆ, ಯಾವುದೋ ರಾಜ್ಯದವ್ರು ಹೇಳಿದ್ರು ಅಂತೇಳಿರಿ. ಅದು ಗೊತ್ತುವಳಿ ಅಂಗೀಕಾರ ಆಯಿತು, ವಿಧಾನಮಂಡಲದಲ್ಲಿ ಬಹುಮತ ಇತ್ತು ಅಂತ ತಿಳ್ಕೊಡ್ರಿ. ರಾಷ್ಟ್ರಧ್ವಜವನ್ನೇ ಮೀರಿ ಇವರ ಧ್ವಜವನ್ನು ಇವರು ಹಾರಿಸ್ಲಿಕ್ಕೆ ರಾಜ್ಯಪಾಲವರು ಅಂಕಿತ ಹಾಕಬೇಕು. ಅಂಕಿತ ಹಾಕಲಾರದೆ 3 ತಿಂಗಳು ಇಟ್ಕೊಂಡ್ರೆ ಅದು ಪಾಸ್ ಆಗಿದೆ ಅಂತ ನೀವು ತಿಳ್ಕೊಬೇಕು. ನಮ್ಮ ಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆಯೂ ನಮ್ಮ ರಾಜ್ಯದಲ್ಲಿ ಇರಬಾರ್ದು, ಪರಭಾಷಿಕರು ನಮ್ಮ ರಾಜ್ಯಕ್ಕೆ ಬರಬಾರ್ದು ಅಂತ ಒಂದು ಗೊತ್ತುವಳಿ ಸ್ವೀಕಾರ ಆಯಿತು ಅಂತ ತಿಳ್ಕೊಳ್ಳಿ ವಿಧಾನಮಂಡಲದಲ್ಲಿ.
ತಲೆ ಕೆಟ್ಟಂಥ ಎಮ್ ಎಲ್ ಎಗಳಿದ್ರು ಅಂದ್ಕೊಳ್ಳಿ, ಬಹುಮತ ಅವ್ರದ್ದೇ ಇತ್ತು ಅಂದ್ಕೊಳ್ಳಿ, ಉಳಿದವರೆಲ್ಲ ಸಭಾತ್ಯಾಗ ಮಾಡಿದ್ರು, ಇವ್ರು ಪಾಸ್ ಮಾಡಿದ್ರು ಬಿಲ್ಲು, ರಾಜ್ಯಪಾಲರ ಹತ್ರ ಹೋಗುತ್ತೆ, ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡ್ತಾರೆ, ತಿರಸ್ಕಾರ ಮಾಡಿದ್ಮೇಲೆ ಮತ್ತೆ ಆ ಬಿಲ್ಲನ್ನು ಕಳಿಸಲಾಗತ್ತೆ. ಹಾಗೆ ಇಟ್ಕೊಂಡು ಕೂತ್ರೆ ಅದು ಬಿಲ್ ಪಾಸು ಅಂತ ತಿಳ್ಕೊಬೇಕು. ರಾಷ್ಟ್ರಪತಿ ಬಳಿ ಹೋಗುತ್ತೆ, ರಾಷ್ಟ್ರಪತಿ ಅವ್ರು ಹಾಗೆ ಹಿಡ್ಕೊಂಡ್ರೆ 3 ತಿಂಗಳಲ್ಲಿ ಅದು ಪಾಸು ಅಂತ ತಿಳ್ಕೊಬೇಕು. ಅಂಥ ಹುನ್ನಾರಗಳಾಗಬಹುದಾದಂಥ ಅಂಥ ಅಪಸವ್ಯಗಳು ಸಂಭವಿಸಬಹುದಾದಂಥ ಅಪಾಯ ಉಂಟಾಗಬಹುದಂಥ ದೇಶದ ಸಾರ್ವಭೌಮತೆಗೆ ಧಕ್ಕೆ ಬರುವಂಥ ನಿಲುವು ಇರುವಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಗಳ ಪರಮಾಧಿಕಾರವನ್ನು ಕಿತ್ಕೊಳ್ಳುವಂಥ ಒಂದು ತೀರ್ಪನ್ನು ಇದೇ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಕೊಟ್ಟಿರತ್ತೆ. ಅದಕ್ಕೆ ಪ್ರಶ್ನೆಯನ್ನು ಕೇಳಿದ್ರು. ಆಗಸ್ಟ್ 18ರಿಂದ 10 ದಿವಸ ನಿರಂತರವಾಗಿ ಇದರ ಕುರಿತಾಗಿ ವಿಚಾರಣೆ ನಡೀತು. ಈಗ ಇರುವಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತೀರ್ಪನ್ನು ಕಾದರಿಸಿದ್ದಾರೆ. ಮಜಾ ನೋಡಿ, ಇನ್ನೆರಡು ತಿಂಗಳಿಗೆ ಇವರು ರಿಟೈರ್ ಆಗ್ತಾರೆ ಸ್ವಾಮಿ, ಮುಂದೆ ಹೇಳಿ ಹಂಗಾರೆ. ವಕ್ಫ್ ಕಾಯ್ದೆ ಬಗ್ಗೆ ಎಲ್ಲ ವಿಚಾರಣೆ ಆಯಿತು, ತೀರ್ಪನ್ನು ಕಾದಿರಿಸಲಾಗಿದೆ, ಜಡ್ಜ್ಮೆಂಟ್ ಕೊಡೋಕ್ಕೆ ರೆಡಿ ಇಲ್ಲ. ಈಗ ಈ ವಿಷಯ ರಾಷ್ಟ್ರಪತಿ ರಾಜ್ಯಪಾಲರ ಪರಮಾಧಿಕಾರ ಅನುಚ್ಛೇದ 200, 201 ತೀರ್ಪನ್ನು ಕಾದಿರಿಸಲಾಗಿದೆ. 2 ತಿಂಗಳಿಗೆ ರಿಟೈರ್ ಆಗ್ತಾರೆ, ಇನ್ನೊಬ್ಬರು ಬಂದು ಕೂತ್ಕೋತಾರೆ. ಹಾಗಾದರೆ ಒಂದು ಕೆಲಸ ಮಾಡೋಣ, ಕೋರ್ಟಿನಲ್ಲಿ 79,000 ಫೈಲ್ಗಳು ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟಿನ ಮಟ್ಟು ಇಲ್ಲಿವರೆಗೂ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ 79,000 ಚಿಲ್ಲರೆ. ಒಂದು ಗಡುವನ್ನು ವಿಧಿಸೋಣ. ಈ ಗಡುವಿನೊಳಗಡೆ ನೀವು ತೀರ್ಪನ್ನು ಕೊಡದೆ ಹೋದರೆ ಆ ತೀರ್ಪನ್ನು ಎಕ್ಸ್ ಪಾರ್ಟಿ ಅಂತ ತೀರ್ಮಾನ ಮಾಡಿಬಿಡೋದು. ನ್ಯಾಯಾಂಗ ವ್ಯವಸ್ಥೆ ಏನು ಹೇಳುತ್ತೆ? ನಮ್ಮ ಹತ್ರ ಸಿಬ್ಬಂದಿ ವರ್ಗ ಇರೋದಿಲ್ಲ, ಜಡ್ಜ್ಗಳ ನೇಮಕಾತಿ ಆಗಿರೋದಿಲ್ಲ, ಪ್ರಾಸಿಕ್ಯೂಷನ್ನು ಮಾಡುವಲ್ಲಿ ವಿಫಲರಾಗಿರ್ತಾರೆ, ತನಿಖೆ ಮುಗಿದಿರೋದಿಲ್ಲ, ನಾವೊಬ್ಬರೇ ತೀರ್ಪು ಕೊಡೋದಲ್ಲ, ತನಿಖಾಧಿಕಾರಿ ಬರಬೇಕು, ಆರೋಪಿಗಳು ಬರಬೇಕು, ಕಕ್ಷದಾರರ ಮಾಹಿತಿ ಬರಬೇಕು, ಇಷ್ಟೆಲ್ಲ ಅಡಕಗೊಂಡು ನಾವು ತೀರ್ಪನ್ನು ಕೊಡೋದು ನಮ್ಮ ಕೈಯಲ್ಲಿ ಏನಿರೋದಿಲ್ಲ, ಅವರೆಲ್ಲ ಬಂದು ಹೇಳಿಕೆ ಕೊಟ್ಟು ನಾವು ತೀರ್ಪು ಕೊಡ್ತೀವಿ ಅಂತ ಇವ್ರು ಹೇಳ್ತಾರೆ. ಆದರೆ ನಾವು ಗಿಡವು ವಿಧಿಸ್ಬಿಟ್ರೆ ಏನು ಮಾಡ್ತೀರಿ? ಅಂಥದ್ದೊಂದು ಸಂದಿಗ್ಧತೆಯಲ್ಲಿ ಈ ದೇಶದ ಸಂವಿಧಾನ ಇದೆ, ಈ ದೇಶದ ವ್ಯವಸ್ಥೆ ಇದೆ. ಏನಾಗತ್ತೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಈ ರೀತಿ ಎಲ್ಲ ವಿಷಯಗಳನ್ನು ಅಡಕಗೊಳಿಸಿ ಈ ರೀತಿ ಹೊಸ ಪರಂಪರೆಯನ್ನು ಮಾಡ್ತಾ ಇರೋದು, ಹೊಸ ರೀತಿಯಲ್ಲಿ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇರೋದು ಹೇಗೆ ಅನ್ನಿಸ್ತು ದಯವಿಟ್ಟು ನನಗೆ ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.